Hi friends, welcome to A2V Art and Recipe Scale Best Healthy Rava Laddu with Jaggery. ಇವತ್ತು ನಾನು ಚಿರೋಟಿ ರವಾ ಲಡ್ಡು ಮಾಡ್ತಿದ್ದೀನಿ ಬೆಲ್ಲದರಲ್ಲಿ. ಇದಕ್ಕೆ ಸಾಮಾನು ಬೇಕಾಗಿರೋದು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮತ್ತು ಒಣಕೊಬ್ಬರಿ ತುರಿದಿರೋದು ಮತ್ತು ಏಲಕ್ಕಿ ಪುಡಿ. ಈ ಮೂರು ರೆಡಿ ಇಟ್ಕೊಂಡು ಪಕ್ಕದಲ್ಲಿ ರವೆ ಮತ್ತು ತುಪ್ಪ ಹಾಕಿ ರೆಡಿ ಇಟ್ಟಿದ್ದೆ. ಇದಕ್ಕೆ ಚಿರೋಟಿ ರವೆ ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗಬೇಕು, ಸಿಮ್ಮಲ್ಲಿ ಇಟ್ಕೋಬೇಕು. ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಸ್ಟೀಲ್ ಬೌಲಲ್ಲಿ ಬೆಲ್ಲದ ಪಾಕ ಮಾಡಿ ಇಟ್ಕೋಬೇಕು. ಸ್ವಲ್ಪ ನೀರು ಹಾಕಬೇಕು ಬೆಲ್ಲ ಒಳಗೆ. ಲೈಟಾಗಿ ಕುದಿಯೋಕ್ಕಿಟ್ಟು ಫುಲ್ ಬೆಲ್ಲ ಕರಗಿದ್ಮೇಲೆ ಒಂದು ಎಳೆ ಪಾಕ ಬರೋಂಗೆ ಮಾಡ್ಕೊಂಡ್ರೆ ಆಯಿತು. ಇಲ್ಲಿ ಪಕ್ಕದಲ್ಲಿ ರವಾನ ಚೆನ್ನಾಗಿ ಫ್ರೈ ಮಾಡ್ಕೊತ ಹೋಗಬೇಕು. ನಾನು ತುಪ್ಪ ಹಾಕಿ ರೆಡಿ ಇಟ್ಟಿದ್ದೆ ರೆಕಾರ್ಡ್ ಮಾಡೋಣ ಅಂತ. ಚೆನ್ನಾಗಿ ಫ್ರೈ ಮಾಡ್ಕೊತ ಹೋಗೋದು ನಿಧಾನವಾಗಿ, ಗಡಿಬಿಡಿ ಮಾಡ್ಕೋಬಾರ್ದು. ಹಿಂಗೆ ಫ್ರೈ ಆದಮೇಲೆ ರವೆ ಈ ಥರ ಕಾಣುತ್ತೆ. ನಿಮ್ಗೆ ಅಂದಾಜು ಗೊತ್ತಾಗುತ್ತೆ. ಕಲರ್ ವೈಟ್ ಇತ್ತು ನೋಡಿ ಆವಾಗಲೇ, ಇವಾಗ ಕಲರ್ ಚೇಂಜ್ ಆಗಿದೆ. ಹೀಗೆ ತುಪ್ಪ ಹಾಕುವಂತ ಮಾಡ್ಕೊತ ಹೋಗೋದು. ತುಪ್ಪ ಎಷ್ಟು ಒಂದು ಕಾಲು ಕಪ್ ಇಟ್ಕೋಬೇಕು ಸೈಡಲ್ಲಿ, ಬಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊತ ಹೋಗೋದು. ಆಮೇಲೆ ಒಣಕೊಬ್ಬರಿ ತುರಿದಿರೋದು ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊತ ಹೋಗಿ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಆಮೇಲೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಹೋಗಿ ಈ ಕಡೆ ಪಕ್ಕದಲ್ಲಿ ಪಾಕ ಇಟ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಅದನ್ನ ಚೆಕ್ ಮಾಡ್ತಾಯಿದ್ದೀನಿ. ಈಗ ಒಂದೇಳೆ ನೋಡಿ ದಾರದ ಥರ ಬೀಳುತ್ತಲ್ಲ, ಅದೇ ಒಂದೇಳೆ ಪಾಕ ಅಂತ ಹೇಳ್ತಾರೆ. ಏನಾದ್ರು ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಹಿಂಗೆ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊತ ಹೋಗೋದು. ಇನ್ನು ಬೇಕಾದ್ರೆ ಇನ್ನೊಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಮಾಡ್ಕೊತ ಹೋಗಬೇಕು. ನಾನು ನೋಡಿ ಪಕ್ಕದಲ್ಲಿ ಸ್ಟವ್ ಪಕ್ಕನೇ ಇಟ್ಕೊಂಡಿದ್ದೀನಿ. ತುಪ್ಪದ್ದು ಒಂದು ಡಬ್ಬ ಮಾಡ್ಕೊಂಡಿದ್ದೀನಿ, ಸ್ಟೀಲ್ ಡಬ್ಬ, ಅದರಲ್ಲಿ ಹಾಕ್ಕೊತ ಹೋಗ್ತೀನಿ. ಮತ್ತು ಈಗ ಪಾಕ ಎಲ್ಲ ನಾನು ಬೆಲ್ಲದ ಪಾಕ ಸೋಸಿ ಇಟ್ಕೊಂಡಿದ್ದೀನಿ. ಕಲ್ಲಿಗಿಲ್ಲಿದ್ದರೆ ಆ್ಯಕ್ಚುಲಿ ದುಂಡೆ ಬೆಲ್ಲ, ಇದರಲ್ಲೇನು ಕಲ್ಲು ಬರಲ್ಲ, ಆದರೂ ಚೆಕ್ ಮಾಡಬೇಕಲ್ಲ ಅಂತ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ. ಅದೆಲ್ಲ ನಿಮ್ಗೆ ತೋರ್ಸೋಕ್ಕೆ ಹೋಗಿಲ್ಲ. ಹಿಂಗೆ ಬೆಲ್ಲನ ಹಾಕ್ಕೊತ ಕಲಿಸ್ಕೊತ ಹೋಗೋದು ಫ್ರೆಂಡ್ಸ್, ನಿಧಾನವಾಗಿ ಎಲ್ಲ ನಾವು ನೀಟಾಗಿ ಮಾಡ್ಕೊತ ಹೋಗಬೇಕು. ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ನಿಧಾನವಾಗಿ ಉಂಡೆ ಥರ ಬರುತ್ತೆ. ರವೆ ಎಲ್ಲ ಮೆತ್ತಗೆ ಕರಗಿ ಗೊತ್ತಾಗುತ್ತೆ ಅಂದಾಜು, ಕೈಯಲ್ಲಿ ಮುಟ್ಟಿದ್ರೆ ಉಂಡೆ ಥರ ಬರುತ್ತೆ. ಬಟ್ ಬಿಸಿ ಇದೆ ಅಲ್ಲ, ಹುಷಾರಾಗಿ ಮಾಡ್ತಾಯಿದ್ದೀನಿ. ಹಿಂಗೆ ಕಲಿಸ್ಕೊತ ಒಂದು ಕೈಯಲ್ಲಿ ಈ ಥರ ನಿಧಾನವಾಗಿ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ ಉಂಡೆ. ಸಕ್ಕರೆ ಅಷ್ಟು ಒಳ್ಳೇದಲ್ವಲ್ಲ, ಅದಕ್ಕೋಸ್ಕರ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಉಳಿದಿದೆ ನೋಡಿ ಫ್ರೆಂಡ್ಸ್ ಪಾಕ. ನಾನು ಒಂದು ಕಪ್ಪು ರವಾಗೆ ಅರ್ಧಕ್ಕಿಂತ ಸ್ವಲ್ಪ ಮೇಲೆ ಬೆಲ್ಲ ತೊಗೊಂಡಿದ್ದೆ. ಬಟ್ ಸಕ್ಕರೆ ಅಂತೂ ಒಂಚೂರು ಹಾಕಿಲ್ಲ ಫ್ರೆಂಡ್ಸ್, ಬರೀ ಬೆಲ್ಲನೇ. ನಾನು ಇದು 4th ಟೈಮ್ ಮಾಡಿರೋದು. ಫಸ್ಟ್ ಟೈಮು ಗೊತ್ತಾಗಲಿಲ್ಲ, ಆಮೇಲೆ ಮಾಡ್ತಾ ಚೆನ್ನಾಗಿ ಅಭ್ಯಾಸ ಆಯಿತು. ನಮ್ಮನೇಲಿ ಮಕ್ಳಿಗೆ ಇಷ್ಟ ರವೆ ಉಂಡೆ ಅಂದರೆ. ಬೆಲ್ಲದ ಸಕ್ಕರೆದು ಯಾಕೆ ಅಂತ ಬೆಲ್ಲಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಒಂದೊಂದೇ. ಈಗ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದನ್ನ ನಿಧಾನವಾಗಿ ಕೆಳಗೆ ಇಳಿಸ್ಕೊಂಡು ಆರಾಮಾಗಿ ಕೆಳಗೆ ಕೂತ್ಕೊಂಡು ನಿಧಾನವಾಗಿ ಉಂಡೆ ಮಾಡ್ಕೊತ ಹೋಗಿ. ನಿಂತ್ಕೊಂಡು ಆದಷ್ಟು ಮಾಡಬಾರ್ದು, ಕೆಳಗೆ ಕೂತ್ಕೊಂಡು ಆರಾಮಾಗಿ ಕಂಫರ್ಟಬಲಾಗಿ ಎಲ್ಲಿ ಸರಿ ಗೊತ್ತಲ್ಲಿ ಕೂತ್ಕೊಂಡು ಮಾಡ್ಕೊಳ್ಳಿ. ಈಗ ಮೆತ್ತಗೆ ಸ್ವಲ್ಪ ಒಂಚೂರು ಚೆಕ್ ಮಾಡೋಣ ಅಂತ ನೋಡ್ತಾಯಿದ್ದೀನಿ. ಬಟ್ ಬಿಸಿ ಇದೆ ತುಂಬ, ಬಿಸಿ ಇರೋದಕ್ಕೆ ಮುಟ್ಟೋಕ್ಕಾಗ್ತಾಯಿಲ್ಲ. ನೋಡಿ ಅದ್ರ ಉಂಡೆ ಥರ ಬಂದಿದ್ದೆ, ಕುತ್ಕೊಂಡು ಉಂಡೆ ಮಾಡ್ಕೊಳ್ಳೋದು. ಈಗ ನೋಡಿ ಉಂಡೆ ಆಗಿದೆ, ಎಷ್ಟೊಂದು ಉಂಡೆ ಮಾಡಿದ್ದೀನಿ. ಈ ಥರ ಸಣ್ಣದು ಉಂಡೆ ಮನೆಗಲ್ಲ ಅಂತ ಹೆಂಗೆ ಶೇಪ್ ಬರುತ್ತೆ ಹಂಗೆ ಮಾಡ್ಕೊತ ಹೋಗ್ತಾಯಿದ್ದೀನಿ. ಯಾರು ಕೊಡೋರ್ಗಾದರೆ ನೀಟಾಗಿ ಮಾಡಬೇಕು, ಮನೆಗಂತ ಆರಾಮಾಗಿ ಮಾಡ್ಕೊತ ಹೋಗ್ತಾಯಿದ್ದೀನಿ. ಹಿಂಗೆ ಚೆನ್ನಾಗಿ ಉಂಡೆ ಮಾಡಿ ಪ್ರೆಸ್ ಮಾಡಿ ಮಾಡಿಕೊಂಡ್ರೆ ಆಯಿತು. ತುಪ್ಪ ಪಕ್ಕದಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಹಾಕಿದ್ದೀನಿ ತೋರಿಸಿದಾಗ, ಮತ್ತೆ ಹಾಕಿ ಮಾಡಿರೋದು. ಎಷ್ಟು ಬೇಕು ಅಷ್ಟು, ಭಾಳ ತುಪ್ಪ ಹಿಡಿಯಲ್ಲ ಇದಕ್ಕೆ. ನಿಮ್ಗೆ ಅಂದಾಜು ಮಾಡ್ತಾ ಎಲ್ಲ ಗೊತ್ತಾಗುತ್ತೆ. ಇದು ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ನೋಡ್ತಾ ಇರೋದು, ಟೈಮ್ ಕೊಟ್ಟು ನೋಡ್ತಾ ಇದ್ದೀರಾ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.